ಫ್ರೆಂಡ್ಸ್, ಇವಾಗವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಉದ್ಯೋಗ ಮಾಹಿತಿಯನ್ನು ಮೊದಲಿಗೆ ಪಡೆಯಲು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಲೆಜ್ ಫಾರ್ ಯು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಕರ್ನಾಟಕ ಲೋಕಸೇವಾ ಆಯೋಗದಿಂದ ಒಂದು ಪತ್ರಿಕಾ ಪ್ರಕಟಣೆ ಮಾಡಿದ್ದಾರೆ. ಏನೆಂದರೆ 2019-20 ಸಾಲಿನ ವಿವಿಧ ವೃಂದದ ಹುದ್ದೆಗಳಿಗೆ ಮೇ ಮತ್ತು ಜೂನಲ್ಲಿ ಎಕ್ಸಾಮ್ಸ್ ಇತ್ತು. KS ಮತ್ತು FDA ಹುದ್ದೆಗಳಿಗೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಒಂದು ಪತ್ರಿಕಾ ಪ್ರಕಟಣೆ ಮಾಡಿದ್ದಾರೆ. ಅದಾದಮೇಲೆ ಯಾವ್ಯಾವ ಹುದ್ದೆಗೆ ಪೋಸ್ಟ್ಪೋನ್ ಮಾಡಿದ್ದಾರೆ ಮತ್ತು ಯಾವಾಗ ನಿಮಗೆ ಡೇಟ್ಸ್ ಕೊಡ್ತಾರೆ ಅದೊಂದು ಬ್ರೀಫಾಗಿ ಕೊಟ್ಟಿದ್ದಾರೆ. ಡೀಟೇಲ್ ಆಗಿ ನೋಡೋಣ. ಮೊದಲಿಗೆ ನೋಡ್ಕೊಳ್ಳಿ, ಏನಕ್ಕೆ ಪೋಸ್ಟ್ಪೋನ್ ಮಾಡಿದ್ದಾರೆ ಅಂದರೆ ಇವಾಗ ನಡೀತಾ ಇರುವ ಕೊರೋನಾ ವೈರಸ್ COVID-19 ಅದು ಇರುವುದರಿಂದ ನಿಮಗೆ ಎಕ್ಸಾಮ್ಸ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಅಂದರೆ ಮೇ 3ವರೆಗೂ ಲಾಕ್ಡೌನ್ ಇದೆ. ಅದಾದಮೇಲೆ ಏನಾದರೂ ಲಾಕ್ಡೌನ್ ಮತ್ತೆ ಆಗಿಲ್ಲ ಅಂದರೆ ನಿಮಗೆ ಡೇಟ್ಸ್ ಬಿಡ್ತಾರೆ ಅಂತ ಹೇಳಿದ್ದಾರೆ. ಏನಾದರೂ ಲಾಕ್ಡೌನ್ ಕಂಪ್ಲೀಟ್ ಆದಮೇಲೆ ನಿಮಗೆ ಡೇಟ್ಸ್ನ ಬಿಟ್ಬಿಡ್ತಾರೆ. ನೀವು ಅಂದರೆ ಮೇ ಮತ್ತು ಜೂನಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಲ್ಲ. ಇವಾಗವರೆಗೂ ಯಾರ್ಯಾರು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಇನ್ನೂ ಚೆನ್ನಾಗಿ ಪ್ರಿಪ್ರೇಷನ್ ನೀವು ಸ್ಟಾರ್ಟ್ ಮಾಡಬಹುದು. ಇನ್ನೂ 2 ತಿಂಗಳು ನಿಮಗೆ ಟೈಮ್ ಸಿಕ್ಕಿದೆ. ಯಾವ್ಯಾವ ಎಕ್ಸಾಮ್ಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಮೊದಲಿಗೆ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಸಹಾಯಕರು ಪ್ರಥಮ ದರ್ಜೆ FDA ಹುದ್ದೆಗಳು, ಅದಾದಮೇಲೆ ಗೆಜೆಟೆಡ್ ಪ್ರೊಫೆಷನಲ್ ಗ್ರೂಪ್ A ಮತ್ತು ಗ್ರೂಪ್ B 106 ಹುದ್ದೆಗಳು. ಅದಾದಮೇಲೆ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿ ಸಮೂಹ A ವೃಂದದ ಸಹಾಯಕ ನಿಯಂತ್ರಕರು, ಅದಾದಮೇಲೆ ರಾಜ್ಯದ ವಿವಿಧ ಇಲಾಖೆಯ ಕಿರಿಯ ಸಹಾಯಕರು ಮತ್ತು ದ್ವಿತೀಯ ದರ್ಜೆಯ ಸಹಾಯಕರು SDA ಹುದ್ದೆಗಳಿಗೆ ಈ ಎಲ್ಲ ಹುದ್ದೆಗಳು ಪೋಸ್ಟ್ಪೋನ್ ಮಾಡಿದ್ದಾರೆ. ನಿಮ್ಮ ಪ್ರಿಪ್ರೇಷನ್ನ ಇನ್ನೂ ಚೆನ್ನಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಏನಾದರೂ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.